ಕೆಜೆಪಿಯಲ್ಲಿ ಇದ್ದಂತಹ ಬಿಎಸ್ವೈ ಟಿಪ್ಪು ಜಯಂತಿಯನ್ನ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಕೆಜೆಪಿಯಲ್ಲಿ ಇದ್ದಂತಹ ಬಿಎಸ್ವೈ ಟಿಪ್ಪು ಜಯಂತಿ ಮಾಡಿದ್ರು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಮಾಜಿ ಸಿಎಂ ಯಡಿಯೂರಪ್ಪ ಟಿಪ್ಪು ಟೋಪಿ ಯಡಿಯೂರಪ್ಪ ಪಕ್ಷ ಬಿಟ್ಟು ಕೆಜೆಪಿಯನ್ನ ಕಟ್ಟಿದ್ರು. ಬಿಎಸ್ವೈರನ್ನ ವಾಪಸ್ ಬಿಜೆಪಿಗೆ ಸೇರಿಸಿಕೊಂಡ್ರು. ನನ್ನನ್ನು ಕೂಡ ವಾಪಸ್ ಸೇರಿಸಿಕೊಳ್ತಾರೆ ಎಂಬ ವಿಶ್ವಾಸ ಇದೆ. ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಈಗಾಗಲೇ ಲೋಕಸಭಾ ಚುನಾವಣೆ ಅಖಾಡ ಕೂಡ ಜೋರಾಗ್ತಾ ಇದೆ. ಉಚ್ಚಾಟನೆಗೆ ನಾನು ಹೆದರೋದಿಲ್ಲ. ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿ ಗೆಲುವನ್ನ ಸಾಧಿಸಿ ಬಿಜೆಪಿಗೆ ಮತ್ತೆ ಬರ್ತೀನಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನೂ ಪ್ರಮುಖವಾಗಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ವಿರುದ್ಧ ಬಂಡಾಯವೆದ್ದು ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತಿರುವಂತಹ KS ಈಶ್ವರಪ್ಪರವರಿಗೆ ಬಿಜೆಪಿ ಶಾಕ್ ಕೊಟ್ಟಿದ್ದು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಈಶ್ವರಪ್ಪ ಅವರು ಉಚ್ಚಾಟನೆ ಬಗ್ಗೆ ನನಗೆ ಯಾವುದೇ ಪತ್ರ ಬಂದಿಲ್ಲ, ನಾನು ಯಾವ ಉಚ್ಚಾಟನೆಗೆ ಹೆದರೋದಿಲ್ಲ, ಈ ಬಾರಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಗೆಲ್ತೇನೆ, ಮತ್ತೆ ವಾಪಸ್ ನಾನು ಬಿಜೆಪಿಗೆ ಹೋಗ್ತೇನೆ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲು ನಿರ್ಧಾರ ಮಾಡಿದ್ದೇನೆ. ಅಂದಿನಿಂದ ಇಂದಿನವರೆಗೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಈಗಾಗಲೇ ನನ್ನ ಸ್ಪರ್ಧೆ ಬಗ್ಗೆ BSY ಕುಟುಂಬ ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಬರ್ತಾರೆ ಅಂತ ಹೇಳಿದ್ರು, ಬಳಿಕ ನಾಮಪತ್ರ ಹಾಕುವುದಿಲ್ಲ ಎಂದಿದ್ರು. 19ನೇ ತಾರೀಕು ಅವರಿಗೆ ಶಾಕ್ ನೀಡಿತ್ತು. ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುವುದು ಶತಸಿದ್ಧ, ಗೆಲ್ಲುವುದು ನಿಶ್ಚಿತ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದರಂತೆ ನಾಮಪತ್ರ ಹಿಂತೆಗೆದುಕೊಳ್ಳುವುದೇ ಈಗಾಗಲೇ ನೋಡ್ತಾ ಇದ್ದೀವಿ. ಅವರು ಕೂಡ ಹಿಂತೆಗೆದುಕೊಳ್ತಾರೆ ನಾಮಪತ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಮೋದಿ ಬಂದು ಹೇಳಿದ್ರು, ಬ್ರಹ್ಮ ಬಂದು ಹೇಳಿದ್ರು, ನಾನು ವಾಪಸ್ ತೆಗೆಯೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು. ನಾಳೆಯಿಂದ ಇನ್ನಷ್ಟು ಬಿರುಸಾಗಿ ಚುನಾವಣೆ ಪ್ರಚಾರವನ್ನು ಮಾಡ್ತೀನಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು KS ಈಶ್ವರಪ್ಪ. ಕಾಲಿಡಿದು ಕರ್ಕೊಂಬಂದು ಮಾನ್ಯ ಯಡಿಯೂರಪ್ಪನವರು ಬೆಳಗಾಂ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದನೂ ಹೇಳ್ಕೊಂಬಂದಿದ್ದೇನೆ. ಮತ್ತು ನನ್ನ ಈ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಅತಿ ಹೆಚ್ಚು ಬೆಂಬಲ ಇರ್ತಾ ಇರೋಂಥ ಸಂದರ್ಭ 100ಕ್ಕೆ 100 ಈ ಚುನಾವಣೆ ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಇದಾದ ನಂತರ ಮತ್ತು BJPಗೆ ಬೇಡ ಅಂದರೂ ಕರ್ಕೋತಾರೆ, ಬೇಡ ಅಂತ ಯಾರೂ ಅನ್ನಲ್ಲ. ನಾನೇ BJPಗೆ ಸೇರ್ಕೋತೇನೆ ಮತ್ತು ನರೇಂದ್ರ ಮೋದಿಯವರಿಗೆ ಕೈ ಎತ್ತುತ್ತೇನೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಿದ್ದೇನೆ, ಕುತಂತ್ರದಿಂದ ಹೊರಗಿದ್ದೇನೆ, ಷಡ್ಯಂತ್ರದಿಂದ ಹೊರಗಡೆ ಇದ್ದೇನೆ. ಅಪ್ಪ ಮಕ್ಕಳು ಕುತಂತ್ರ ಮಾಡಿ ಷಡ್ಯಂತ್ರವನ್ನು ಮಾಡಿ ಇವತ್ತು ಅವರು ಹೊರಗಾಗಬೇಕು ಅಂತ ಪ್ರಯತ್ನ ಬಹಳ ದಿನ ನಡೆಸಿದ್ರು. ಅದು ಇವತ್ತು ಅವರಿಗೆ KGPಗೆ ಹೋಗಿದ್ದರು. ಆಗ KGPಗೆ ಹೋದಂಥ ಸಂದರ್ಭದಲ್ಲಿ ಅವರು ಟಿಪ್ಪು ಸುಲ್ತಾನನ ಜಯಂತಿನಲ್ಲಿ ಮುಸಲ್ಮಾನರು ಕ್ಯಾಪ್ ಹಾಕ್ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ. ಈ ಉಚ್ಚಾಟನೆ ನನಗನ್ಸೋದು ತುಂಬ ತಾತ್ಕಾಲಿಕ. ಜಗದೀಶ್ ಶೆಟ್ಟರನ್ನ ಭಾರತೀಯ ಜನತಾ ಪಾರ್ಟಿ ಅವ್ರು ಬಿಟ್ಟು ಹೋದಾಗ ಕಾಂಗ್ರೆಸ್ ಸೇರಿಕೊಂಡ್ರು. ನಾನು ಯಾವುದೇ ಕಾರಣಕ್ಕೂ ಕೂಡ BJP ಎಂದೂ ಬಿಟ್ಟು ಹೋದನಲ್ಲ. ಕಾಂಗ್ರೆಸ್ ಮತ್ತು ಅವ್ರ ಮನೆಗೆ ಹೋಗಿ ಕಾಲಿಡಿದು ಕರ್ಕೊಂಬಂದು ಮಾನ್ಯ ಯಡಿಯೂರಪ್ಪನವರು ಬೆಳಗಾಂ ಟಿಕೆಟ್ ಕೊಟ್ಟಿದ್ದಾರೆ.
ಹಾಗಾಗಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದನೂ ಹೇಳ್ಕೊಂಬಂದಿದ್ದೇನೆ. ಮತ್ತು ನನ್ನ ಈ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಅತಿ ಹೆಚ್ಚು ಬೆಂಬಲ ಇರ್ತಾ ಇರೋಂಥ ಸಂದರ್ಭ 100ಕ್ಕೆ 100 ಈ ಚುನಾವಣೆ ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಈಗಾಗಲೇ ಈಶ್ವರಪ್ಪ ಕೂಡ ಮಾತನಾಡ್ತಾ ಇದ್ರು, 100ಕ್ಕೆ 100% ಈ ಚುನಾವಣೆಯಲ್ಲಿ ನಾನು ಗೆದ್ದು ತೋರಿಸ್ತೀನಿ, ಮತ್ತೆ ನಾನು BJPಗೆ ವಾಪಸ್ ಹೋಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ಅಶ್ವಥ್ ಈಗ ನೇರ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಅಶ್ವಥ್, ಈಗಾಗಲೇ ನೋಡ್ತಾ ಇದ್ದೀವಿ ಶಿವಮೊಗ್ಗದ ಲೋಕಸಭಾ ಅಖಾಡ ರಂಗೇರ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು KS ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ಈಗ ಕಣದಲ್ಲಿರುವಂಥದ್ದು ನೋಡ್ತಾ ಇದ್ದೀವಿ. KJPಯಲ್ಲಿದ್ದಾಗ BSY ಟಿಪ್ಪು ಜಯಂತಿ ಕೂಡ ಆಚರಣೆ ಮಾಡಿದ್ರು, ಅವರನ್ನೇ ಪಕ್ಷಕ್ಕೆ ಕರೆತಂದಿದ್ದಾರೆ. ನಾನು ಯಾವ ಲೆಕ್ಕ ಗೆದ್ದು ಮತ್ತೆ ಪಕ್ಷಕ್ಕೆ ಹೋಗ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ರವಿ, ಈಗಾಗಲೇ ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಏನಿದೆಯೋ ಈ ಒಂದು ಕ್ಷೇತ್ರ ಈಗ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂಥದ್ದು. ಈಗಾಗಲೇ ಏನು ಈಶ್ವರಪ್ಪ ಅವರು ಬಂಡಾಯ ಸ್ಪರ್ಧೆಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಈಗ ಕಣದಲ್ಲಿರುವಂತಹದ್ದು. ಇಲ್ಲಿ ಪ್ರಮುಖವಾಗಿ ಈಶ್ವರಪ್ಪ ಅವ್ರನ್ನ ಈಗ ನಿನ್ನೆ ಸಂಜೆ ಏನು BJP ಹೈಕಮಾಂಡ್ ಅವ್ರನ್ನ ಅಂದ್ರೆ ರಾಜ್ಯ BJP ವಿಜೇಂದ್ರ ಅವರ ಒಂದು ಅಂದ್ರೆ ನೀತಿ ಸಮಿತಿ ಅಂದ್ರೆ ಸಮಿತಿ ಅಧ್ಯಕ್ಷ ಏನಿದ್ರು ಅವರು KS ಈಶ್ವರಪ್ಪ ಅವ್ರನ್ನ ಈಗ ವಜಾ ಮಾಡಿರುವಂಥದ್ದು. ಅಂದ್ರೆ KS ಈಶ್ವರಪ್ಪರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿರುವಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಉಚ್ಚಾಟನೆ ಆಗಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈಶ್ವರಪ್ಪ ಅವರು ಆ ಒಂದು ಸ್ಪಿರಿಟ್ನ ಕಳೆದುಕೊಂಡಿಲ್ಲ. ಅಂದ್ರೆ ನಾನು ಮತ್ತೆ ಬಂಡಾಯ ಅಭ್ಯರ್ಥಿಯಾಗಿ ನಾನು ಗೆದ್ದು ಶಿವಮೊಗ್ಗದಲ್ಲಿ ನಾನು ಗೆದ್ದು ಸ್ಪರ್ಧೆ ಮಾಡಿ ಜೊತೆಗೆ ಏನು ಮೋದಿ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಮಾತುಗಳನ್ನ ಏನು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿರುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಮತ್ತೆ ನಾನು BJPಗೆ ಬಂದೇ ಬರ್ತೀನಿ, ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೂ ಸಹ ನಾನು ಮತ್ತೆ ಪುನಃ BJPಗೆ ಬಂದೇ ಬರ್ತೀನಿ ಅಂತೇಳಿ ನೇರವಾಗಿ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರಿಗೆ ನೇರವಾಗಿ ಹೇಳಿರುವಂತಹ ಮಾತು. ಯಾಕೆಂತಂದ್ರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಯ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ರಾಜ್ಯದ ನಾಯಕರುಗಳ ಜೊತೆ ಮಾತ್ರ ಅಸಮಾಧಾನ ಇದೆ, ಕೇಂದ್ರದ ನಾಯಕರುಗಳ ಜೊತೆ ಅವರಿಗೆ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿರುವಂಥದ್ದು. ಯಾಕೆಂತಂದ್ರೆ ಅಮಿತ್ ಶಾ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, JP ನಡ್ಡಾ ಆಗಿರ್ಬೋದು, ಅವರೆಲ್ಲರೂ ಕೂಡ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಬಗ್ಗೆ ಒಂದು ತುಟಿಕ್ ಅಂತ ಒಂದು ಮಾತು ಕೂಡ ಹಾಡ್ತಿಲ್ಲ. ಕೇವಲ ಅವರ ಟಾರ್ಗೆಟ್ ಇದ್ರೂ ಯಡಿಯೂರಪ್ಪ ಜೊತೆಗೆ ವಿಜಯೇಂದ್ರ ಜೊತೆಗೆ ರಾಘವೇಂದ್ರ ಈ 3 ಜನ ನಾಯಕರುಗಳ ವಿರುದ್ಧ ಈಶ್ವರಪ್ಪ ಅವರು ಅವರ ವಿರುದ್ಧವಾಗಿ ಏನು ಒಂದು ಬ್ಯಾಟ್ ಬೀಸ್ತಾ ಇದ್ರೆ ವಿನಃ ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಕೇಂದ್ರ ನಾಯಕರ ಜೊತೆ ನಾನು ಸಂಪೂರ್ಣವಾಗಿ ಅವರ ಸಪೋರ್ಟ್ ನನಗಿದೆ, ರಾಜ್ಯ ನಾಯಕರುಗಳು ಮಾತ್ರ ಅಂದ್ರೆ ಈ 3 ನಾಯಕರುಗಳು ಮಾತ್ರ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನ ಅವರು ಮತ್ತೊಮ್ಮೆ ಹೊರ ಹಾಕಿರುವಂತದ್ದು. ಸೊ ಹಾಗಾಗಿ ಅವರ ಮಾತುಗಳನ್ನ ಸಂಪೂರ್ಣವಾಗಿ ನಾವು ಕೇಳ್ತಾ ಹೋಯ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಅವರು BJP ಪಕ್ಷಕ್ಕೆ ಬಂದೇ ಬರ್ತಾರೆ. ಯಾಕೆಂತಂದ್ರೆ ಹಿಂದೆ ಯಡಿಯೂರಪ್ಪ ಅವರು BJP ಪಕ್ಷವನ್ನ ಬಿಟ್ಟು KJP ಪಕ್ಷಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಮತ್ತೆ ಅವ್ರನ್ನ BJP ಪಕ್ಷ ಅವರನ್ನ ಮುಕ್ತವಾಗಿ ಅವ್ರನ್ನ ಸ್ವಾಗತ ಮಾಡಿತ್ತು. ಅದಾದ ನಂತರ ಅವ್ರನ್ನ CM ಕೂಡ ಮಾಡಲಾಗಿತ್ತು. ಸೊ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ರು ಕೂಡ ಮುಂದೊಂದು ದಿನ ನಾನು BJP ಪಕ್ಷಕ್ಕೆ ಬಂದೇ ಬರ್ತೀನಿ, BJP ಪಕ್ಷದಲ್ಲಿ ನನ್ನ ಆಡಳಿತ ಇದ್ದೇ ಇರುತ್ತೆ ಅನ್ನೋ ಒಂದು ಮಾತುಗಳನ್ನ ಈಗ ಹೇಳಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಅಂದ್ರೆ ಇಲ್ಲಿ ಅಂದ್ರೆ ಅವ್ರು ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ BJP ಪಕ್ಷ ಶಿಸ್ತಿನ ಪಕ್ಷ ಆಗಿದ್ರೂ ಕೂಡ ಅಂದ್ರೆ ಮುಂದೊಂದು ದಿನ ನನಗೆ ಒಂದು ಅವಕಾಶ ಇದ್ದೇ ಇದೆ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಿರೋದು. ಜೊತೆಗೆ ಅವರ ಬಾಯಲ್ಲಿ ಮೋದಿ ಅವ್ರನ್ನ ಇವಾಗಲೂ ಕೂಡ ಜಪ ಮಾಡ್ತಿದ್ದಾರೆ. ಅಂದ್ರೆ ನಾನು ಪಕ್ಷೇತರ ಅಭ್ಯರ್ಥಿ ಆಗಿದ್ರೂ ಸಹ ನಾನು ಮೋದಿ ಅವರಿಗೆ ನಾನು ಗೆದ್ದು ಬಂದ್ರು ಕೂಡ ಮೋದಿ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಮಾತುಗಳನ್ನು ಕೂಡ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಳಗೆ ಕಂಪ್ಲೀಟ್ ಆಗಿ ಒಂದು ವರ್ಗ ಏನು KS ಈಶ್ವರಪ್ಪ ಅವರ ಪರವಾಗಿರುವಂತಹದ್ದು, ಮತ್ತೊಂದು ಅಂದ್ರೆ ವಿಜೇಂದ್ರ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು ಅಥವಾ ಯಡಿಯೂರಪ್ಪ ಆಗಿರ್ಬೋದು, ಅವರು 3 ಜನರು ಕೂಡ ಈಶ್ವರಪ್ಪ ಅವರ ವಿರುದ್ಧವಾಗಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇವರು 3 ಜನ ನಾಯಕರು ಮಾತ್ರ ನನ್ನನ್ನ ವಿರೋಧ ಮಾಡ್ತಿದ್ದಾರೆ. ಅದನ್ನ ಹೊರತುಪಡಿಸಿ ಇನ್ನು ಉಳಿದಂತಹ ನಾಯಕರುಗಳು, ರಾಜ್ಯ ನಾಯಕರುಗಳಾಗಿರ್ಬೋದು ಅಥವಾ ಕೇಂದ್ರ ನಾಯಕರುಗಳಾಗಿರ್ಬೋದು, ಅವ್ರು ಯಾರು ಕೂಡ ನನ್ನನ್ನ ವಿರೋಧ ಮಾಡ್ತಿಲ್ಲ. ಸೊ ಹಾಗಾಗಿ ಮುಂದೊಂದು ದಿನ ನಾನು ಪಕ್ಷಕ್ಕೆ ಮತ್ತೆ ಬಂದೇ ಬರ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳಿರುವಂತದ್ದು. ಅಶ್ವಥ್, ಇಲ್ಲಿ ಇನ್ನೊಂದು ಗಮನಿಸಬೇಕು, ಇಲ್ಲಿ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಈಗಾಗಲೇ ಶಿವಮೊಗ್ಗದಲ್ಲಿ. ಆದ್ರೆ ಹಾವೇರಿಯಲ್ಲಿ ತನ್ನ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಇಲ್ಲಿ ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಕುಟುಂಬ ರಾಜಕಾರಣ ಬೇಡ ಅಂತ ಅವರೇ ಹೇಳ್ತಾ ಇದ್ದಾರೆ. ಆದ್ರೆ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಶಿವಮೊಗ್ಗದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇದೆಷ್ಟು ಸರಿ ಅಂತ ರವಿ, ಇಲ್ಲಿ ರಾಜಕೀಯ ಅನ್ನೋದೊಂದು ಕೇವಲ ಅವರು ಅಂದ್ರೆ ಎಲ್ಲ ಒಂದ್ ಕಡೆ ಈಗ ಹೆಂಗಾಗಿದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಅಧಿಕಾರ ಬೇಕೇ ಬೇಕು, ಪ್ರತಿಯೊಬ್ರು ಕೂಡ ಅಧಿಕಾರವನ್ನ
ಅನುಭವಿಸಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ರು ಕೂಡ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಈಶ್ವರಪ್ಪರು ಕೂಡ ಅಂದ್ರೆ ನನಗೆ ಅವಕಾಶ ಇಲ್ಲಿವರೆಗೂ ಕೂಡ ಬಿಜೆಪಿ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಡೆಪ್ಟಿ ಸಿಎಂ ಮಾಡಿದೆ, ಮಿನಿಸ್ಟರ್ ಮಾಡಿದೆ, ಎಲ್ಲವನ್ನೂ ಕೂಡ ಮಾಡಿದೆ. ಅದೇ ರೀತಿ ನನ್ನ ಮಗನಿಗೂ ಕೂಡ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡಬೇಕು ಅಂತೇಳಿ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಅವರಿಗೂ ಕೂಡ ಟಿಕೆಟ್ ಸಿಗ್ಲಿಲ್ಲ. ಸೊ ಹಾಗಾಗಿ ಅದೊಂದು ಅಸಮಾಧಾನ ಈಶ್ವರಪ್ಪ ಅವರಿಗೆ ಇತ್ತು. ಅಂದ್ರೆ ವಿಧಾನಸಭೆಯಲ್ಲೂ ಕೂಡ ನನಗೆ ಮುಖಭಂಗ ಮಾಡಿದ್ರು, ಟಿಕೆಟ್ ಕೊಡದಂಗೆ, ನನ್ನ ಮಗನಿಗೂ ಕೂಡ ಟಿಕೆಟ್ ಕೊಡದಂಗೆ ಅವಮಾನ ಮಾಡಿದ್ರು. ಸೊ ಅದೇ ಮಾದರಿಯಲ್ಲಿ ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ನಾನು ನೋಡ್ತಾ ಬಂತು ಅಂತಂದ್ರೆ ಮುಂದೊಂದು ದಿನ ನನಗೆ ಪಕ್ಷದಲ್ಲಿ ಯಾವುದೇ ರೀತಿಯಂತ ಒಂದು ಸ್ಥಾನಮಾನ ಸಿಗಲ್ಲ ಅನ್ನೋದು ಈಶ್ವರಪ್ಪ ಅವರಿಗೆ ಆಗಿತ್ತು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈಗ ಅವ್ರಿಗೇನಂತಂದ್ರೆ ಈ ಹಿಂದೆ ಅಂದ್ರೆ JDS ಪಕ್ಷದ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ಮಾಡ್ತಾ ಇದ್ರು. ಅಂದ್ರೆ ಅಪ್ಪ ಮಕ್ಕಳ ಪಕ್ಷ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ವಾಗ್ದಾಳಿಯನ್ನ ಈಶ್ವರಪ್ಪ ಅವರು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಅದೇ ಈಶ್ವರಪ್ಪ ಇವತ್ತು ತನ್ನ ಮಗನಿಗೋಸ್ಕರ ಟಿಕೆಟ್ ಬೇಕು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಹತ್ರ ಹೋಗಿ ಟಿಕೆಟ್ ಅನ್ನ ಕೂಡ ಕೇಳಿತ್ತು. ಆದ್ರೆ ಇಲ್ಲೊಂದ್ ಕಡೆ ರಾಜ್ಯ ನಾಯಕರು ಅಂದ್ರೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ಮಕ್ಕಳಿಗೆ ಅಂದ್ರೆ ಮಗನಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸಿದನ್ನ ನೋಡಿ ಈಗ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರೋದು. ಅಂದ್ರೆ ಎಲ್ಲ ಒಂದ್ ಕಡೆ ರಾಜಕೀಯ ಅಂದ್ರೆ ಅಧಿಕಾರಕ್ಕೋಸ್ಕರ ಯಾರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಯಾರು ಹೆಂಗ್ ಬೇಕಾದ್ರೂ ನಡ್ಕೊಂತಾರೆ, ಅದಕ್ಕೆ ಈಶ್ವರಪ್ಪ ಅವರ ಮಾತುಗಳೇ ನಿದರ್ಶನ ಅಂತ ಹೇಳ್ಬೋದು. ರವಿ. ಎಸ್, ಧನ್ಯವಾದಗಳು ಅಶ್ವಥ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಎಸ್, ಈಗಾಗಲೇ ನೋಡ್ತಾ ಇದ್ವಿ, ಯಡಿಯೂರಪ್ಪ ಪಕ್ಷವನ್ನ ಬಿಟ್ಟೋದ್ರು, KJPಯನ್ನ ಕಟ್ಟಿದ್ರು, ಮತ್ತೆ ಬಿಜೆಪಿ ಜೊತೆ KJPಯನ್ನ ವಿಲೀನಗೊಳಿಸ್ತಾರೆ, ಮತ್ತೆ ಬಿಜೆಪಿಗೆ ಕರೆ ತರ್ತಾರೆ, ಅವರೇ ಬರ್ತಾರೆ. BSYರನ್ನ ವಾಪಸ್ ಬಿಜೆಪಿಗೆ ಕರೆಸ್ಕೊಂಡಿದ್ದು ಯಾರಾಗಾದ್ರೆ? ಅವರು ಕೂಡ ಒಂದು ಮಾತನ್ನ ಕೇಳ್ತಾ ಇದ್ರು, ನನ್ನನ್ನು ವಾಪಸ್ ಸೇರಿಸಿಕೊಳ್ತಾರೆ, ನಾನು ಕೂಡ ಗೆಲ್ತೀನಿ, ಶಿವಮೊಗ್ಗದಲ್ಲಿ ಬಹಳ ಅಂತರದಿಂದ ಗೆಲ್ತೀನಿ, ನನ್ನನ್ನು ಕೂಡ ಸೇರಿಸ್ಕೊಳ್ತಾರೆ ಅನ್ನೋ ಒಂದು ಮಾತನ್ನು ಕೂಡ KS ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ.